ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನು ಗಡಿಯಾರ ತೋರಿಸ್ತಾ ಇದ್ದಾರೆ. ಗಡಿಯಾರದಲ್ಲಿ 2:45 ಟೈಮ್ ಆಗಿದೆ. ಬೆಳಗಿನ ಜಾವ 2:45 ಟೈಮ್ ಆಗಿದೆ. ಇಷ್ಟು ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿದಾರಾ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇಷ್ಟು ಬೇಗನೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇಷ್ಟು ಹೊತ್ತಿಗೆ ನಾವು ಒಂದು ಲಾಂಗ್ ರೈಡ್ ಹೋಗ್ತಿದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ವೀಡಿಯೋದಲ್ಲಿ ಲಾಂಗ್ ಜರ್ನಿ ಹೋಗೋಣ. ಎಲ್ರೂ ಇಷ್ಟು ಬೇಗ ಎಲ್ಲಿಗೆ ಹೊರಟಿದ್ದೀರಾ ಅಂತ ಆಲ್ರೆಡಿ ತಮ್ಮನೇನಲ್ಲಿ ನೋಡಿದ್ದೀರಾ. ಇದು ಯಾವ ಊರು ಅಲ್ಲಿ ನೋಡಿದ್ರಾ? ವೆಲ್ಕಮ್ ಟು ಪಿರಿಯಾಪಟ್ಟಣ. ಹೌದು, ಇದು ಪಿರಿಯಾಪಟ್ಟಣ. ಇಷ್ಟು ಬೆಳಗ್ಗೆನೇ ನಾವು ನಮ್ಮ ಅಮ್ಮನ ಊರಿಗೆ ಹೊರಟಿದ್ದೀವಿ. ನಾವು ಅನ್ಕೋತಾ ಇದ್ವಿ ಬರಬೇಕಾದ್ರೆ ಇಷ್ಟೊಂದು ಕತ್ಲೆ ಇದೆ, ಯಾರೂ ಇಲ್ಲ ಅಂತ. ಆದರೆ ನಮ್ಮ ಮನೆ ದಾಟಿ ಮುಂದೆ ಬರಬೇಕಾದ್ರೆ ಒಂದೊಂದು ಜನ ನೋಡಿದಾಗ ಪಾಪ ಇಷ್ಟು ಬೇಗ ಎದ್ದಿರ್ತಾರೆ ಅಲ್ವಾ. ನಾವು ಏನಾದ್ರು ಕೆಲಸ ಇದ್ದರೆ ಮಾತ್ರ ಬೇಗ ಎದ್ದೇಳೋದು, ಎಲ್ಲರೂ ಹೋಗಬೇಕು ಅಂತ. ಅದಕ್ಕೆ ಬೆಳಗ್ಗೆ ಎದ್ದೇಳೋಷ್ಟೊಳಗೆ 6-7 ಗಂಟೆ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಬೇಗ ಎದ್ದು ಎಲ್ಲರೂ ಅವ್ರ ಕೆಲಸಕ್ಕೆ ರೆಡಿ ಆಗ್ತಾ ಇರ್ತಾರೆ ಅಲ್ವಾ. ನಾವೀಗ ನಮ್ಮೂರು ತಲುಪಿದ್ವಿ. ನಮ್ಮೂರು ತಲುಪಿದಂಗೆ ಅದೊಂದು ಖುಷಿ ಅಲ್ಲ. ಅಮ್ಮನ ಊರಿಗೆ ಬಂದ ತವ್ರ ಮನೆಗೆ ಅಂದರೆ ಅದ್ರದ್ದು ಖುಷಿನ ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಪಕ್ಕ ಮನೆಗಳು ನೋಡಿ, ಎಲ್ಲ ಹತ್ರ ಮನೆಗಳು. ನಮಗಂತೂ ಈ ಕೊಡಗಲ್ಲಿ ಒಂದೊಂದೇ ಮನೆ ನೋಡಿ ಹಿಂಗಿಲ್ಲ, ಎಲ್ಲ ಹತ್ರ ಒಂದೊಂದೇ ಜಾಗದಲ್ಲಿ ಇರಬೇಕಾಗಿರೋದನ್ನ ನೋಡಿದ್ರೆ ಖುಷಿ ಆಗ್ತಾ ಇರುತ್ತೆ. ಇದೇ ನಮ್ಮ ಅಮ್ಮನ ಮನೆ, ಪಿಂಕ್ ಕಲರ್. ಆ ಕಡೆ ಗ್ರೀನ್ ಕಲರ್ ಬಂದು ನಮ್ಮ ದೊಡ್ಡಪ್ಪನ ಮನೆ. ಮತ್ತೆ ಮುಂದೆ ತೋರಿಸ್ತೀವಿ. ಇವಾಗ ಬಂದು ನಾವಿಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ನಾವು ಹೋಗೋಷ್ಟೊಳಗೆ ಆಲ್ರೆಡಿ 4:15 ಆಗಿತ್ತು. ಪೂಜೆ ಸ್ಟಾರ್ಟ್ ಆಗಿತ್ತು, ಇನ್ನೂ ಮುಗ್ದಿರಲಿಲ್ಲ ಟೈಮ್. ಫಸ್ಟು ಪೂಜೆ ಸ್ಟಾರ್ಟ್ ಆಗೋದು 5 ಗಂಟೆಗೆ ಅಂತ ಹೇಳಿದರು. ಮತ್ತು ಪುನಃ ಫೋನ್ ಮಾಡಿ ಇಲ್ಲ 3 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಟೈಮ್ ಆ ಕಡೆ ಅಂದ್ಕೊಂಡು ರೆಡಿಯಾಗಿ ಬರಬೇಕು. ಅಷ್ಟೊಳಗೆ ಪೂಜೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಓಂ ಪಾಶಕುಶಂಕರಾಯ ನಮಃ, ಓಂ ಚಂಡಾಯ ನಮಃ, ಗುಣಾತೀತಾಯ ನಮಃ, ನಿರಂಜನ ಗದಿನೇ ನಮಃ, ಚಕ್ರಿಣೇ ನಮಃ, ಭಿಕ್ಷುರವರ್ಗಾಯ ನಮಃ, ರಾಮಭಕ್ತರಾಯ ನಮಃ, ಶ್ರೀರಾಯ ನಮಃ, ಶ್ರೀಪತಿಯೇ ನಮಃ, ಸ್ತುತಿತಾಯ ನಮಃ, ದಂತಾಯ ನಮಃ, ಬ್ರಹ್ಮೀಶಾಯ ನಮಃ. ಗಣಪತಿ ಹೋಮ ಸ್ಟಾರ್ಟ್ ಆಗಿತ್ತು. ಇದೆಲ್ಲ ಗಣಪತಿ ಹೋಮಕ್ಕೆ ಅಂತಲೇ ರೆಡಿ ಮಾಡಿದ್ದು. ನಮ್ಮಲ್ಲಿ ನಮ್ಮ ಕೊಡಗಲ್ಲಿ ನಾನು ಕಳಸ ಎಲ್ಲ ಇಟ್ಟು ಗಣಪತಿ ಹೋಮ ಮಾಡೋದನ್ನ ನಾನು ನೋಡಿರಲಿಲ್ಲ. ಅದಕ್ಕೆ ಹೇಳೋದು, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಊಟ ಆಗಲಿ, ಜೀವನ ಶೈಲಿ ಆಗಲಿ, ಎಲ್ಲ ಒಂದೊಂದು ಅವರವರ ಪರಿಸರಕ್ಕೆ ತಕ್ಕಂತೆ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು, ಖುಷಿ ಆಯಿತು. 3 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ರಂತೆ. 3 ಗಂಟೆಗೆ ಸ್ಟಾರ್ಟಾಗಿ ಪೂಜೆ ಮುಗಿಯೋಷ್ಟರೊಳಗೆ ಹತ್ರ 6:30 7 ಗಂಟೆನೇ ಆಗಿತ್ತು. 7 ಗಂಟೆ ಅಷ್ಟರೊಳಗೆಲ್ಲ ಪೂಜೆ ಮುಗಿಸ್ಕೊಟ್ರು. ಬೆಳಗಿನ ಪೂಜೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ಎಷ್ಟೊಂದು ಪ್ರಶಾಂತವಾಗಿರುತ್ತೆ ಅಂದರೆ, ಏನಾದರೂ ಅವ್ರು ಫಸ್ಟು 3 ಗಂಟೆಗೆ ಪೂಜೆ ಅಂತ ಸಡನ್ನಾಗಿ ಹೇಳಿದಾಗ ಅಯ್ಯೋ ಅಷ್ಟೊತ್ತಿಗೆ ಎದ್ದು ಯಾರು ರೆಡಿ ಆಗ್ತಾರೆ, ಅಷ್ಟೊತ್ತಿಗೆ ಎದ್ದು ಯಾರೆಲ್ಲ ಪೂಜೆನ ರೆಡಿ ಇರ್ತಾರೆ ಅಂತೆಲ್ಲ ಅಂದ್ಕೊತೀವಿ. ಆದರೆ ಪೂಜೆ ಮಾಡಬೇಕಾದ್ರೆ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ಇಷ್ಟೊತ್ತಿಗೆ ಪೂಜೆ ಮಾಡಿಸ್ಬೇಕು. ಬೆಳಗಿನ ಜಾವ ಪೂಜೆ ಮಾಡಬೇಕಾದ್ರೆ ಎಷ್ಟೊಂದು ಮೈಂಡ್ ರಿಲೀಫ್ ಆಗಿತ್ತು ಅಂದರೆ ನಿಜ, ತುಂಬ ಖುಷಿ ಆಯಿತು. ಆವಾಗ ನಿದ್ರೆ ಏನಿರಲಿಲ್ಲ. ಅದರಲ್ಲೂ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇನ್ನಂತೂ ಕೇಳೋದೇ ಬೇಡ ಅಲ್ವಾ. ತುಂಬ ಖುಷಿ ಆಯಿತು ಬೆಳಗಿನ ಪೂಜೆ ನಿಜವಾಗ್ಲೂ. ಪೂಜೆ ಎಲ್ಲ ಮುಗಿದ್ಮೇಲೆ ಆಲುಕ್ಸೋಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ವಿ. ಇವಾಗ ಒಲೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ನಾದಿನಿ ಒಲೆ ಪೂಜೆ ಮಾಡ್ತಾ ಇದ್ದಾಳೆ. ವಿಡಿಯೋ ಬ್ಯಾಕ್ಗ್ರೌಂಡ್ ಕಮೆಂಟ್ ವಾಯ್ಸ್ ಎಲ್ಲ ತೆಗ್ದಾಕ್ಬಿಡಿ ಅಂತ, ಅದಕ್ಕೆ ವಾಯ್ಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ. ಅಂದರೆ ತುಂಬ ಜನ ಏನು ಇರಲಿಲ್ಲ, ನಾವೊಂದು ಸ್ವಲ್ಪ ಇದು ಅದಕ್ಕೆ ತಂಗಿ ಫ್ರೆಂಡ್ಸ್, ಅಲ್ವಾ, ಅದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ ಅಲ್ವಾ. ಇವಾಗ ನಮ್ಮ ಹಿರಿಯರು ಮಾಡಿರೋ ಸಂಪ್ರದಾಯಗಳು ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹಳೆ ಕಾಲದಲ್ಲಿ
ಅವರೊಂದು ಮನೆ ಕಟ್ಟೋದು, ಗೃಹ ಪ್ರವೇಶ ಮಾಡೋದು, ಬಂಧು ಬಳಗನೆಲ್ಲ ಕರೆಯೋದು, ಆ ಥರ ಅವ್ರು ಆಚರಣೆ ಮಾಡ್ಕೊಂಡು ಬಂದಿರೋದನ್ನ ನೆಕ್ಸ್ಟ್ ಜನ್ರೇಷನ್ನು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ದೂರ ಇರುವ ಸಂಬಂಧಗಳು, ಫ್ಯಾಮಿಲಿಗಳು ಈ ಥರ ಏನೋ ಒಂದು ಫಂಕ್ಷನ್ ಮಾಡಿದಾಗ ಒಟ್ಟಿಗೆ ಸೇರ್ತೀವಲ್ವ, ಆವಾಗ ನಮ್ಗಳ ಮಧ್ಯ ಇರೋ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಇನ್ನೂ ಜಾಸ್ತಿ ನಮ್ಮ ಫ್ಯಾಮಿಲಿಗಳ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬಾಂಧವ್ಯ, ಖುಷಿ ಅನ್ನೋದು ಹೆಚ್ಚಾಗುತ್ತೆ ಅಲ್ವಾ. ಇವಾಗೆಲ್ಲ ಫೋನ್ ಬಂದಿದೆ, ಎಷ್ಟೇ ಫೋನಲ್ಲಿ ಮಾತಾಡಿದ್ರು, ಏನೇ ಮಾತಾಡ್ತಾ ಇದ್ರು ಫೇಸ್ ಟು ಫೇಸ್ ಎಲ್ಲರೂ ಒಂದು ಕಡೆ ಸೇರಿದಾಗ ಆಗೋ ಖುಷಿ ಇದೆ ಅಲ್ವಾ, ಅದು ನಿಜವಾಗ್ಲೂ ಅದ್ಭುತ. ಹಾಲುಕ್ತು ಖುಷಿ ಆಯಿತು. ಹಾಲು ಉಕ್ಕುವಾಗ ಎಲ್ಲರೂ ಮನಸ್ಸಲ್ಲಿ ಒಂದು ಖುಷಿ ಕಾಣುತ್ತಲ್ಲ, ಅದೇನೋ ಒಂದು ನಂಬಿಕೆ. ಒಂದು ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ಹಾಲು ಉಕ್ಕಿಸ್ಬೇಕು, ಹಾಲು ಉಕ್ಕಾದ್ಮೇಲೆ ನಂತರ ಆ ಮನೆಯಲ್ಲಿ ಆಚರಣೆಗಳಿದೆಯಲ್ಲ, ಯಾವ ಥರ ಲಿಂಕ್ ಮಾಡಿಕೊಂಡು ಸಂಪ್ರದಾಯಗಳನ್ನ ಕಟ್ಕೊಂಡು ಬಂದಿದ್ದಾರೆ ಅದನ್ನು ಓದಷ್ಟು ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೂ ಅದರಿಂದ ಉಪಯೋಗ ಆಗುತ್ತೆ. ಎಲ್ಲೋ ಒಂದು ಕಡೆ ಅವಾಗೆಲ್ಲ ಎಲ್ಲೋ ಒಂದು ಕೂಡು ಕುಟುಂಬ ಇರ್ತಿದ್ರು, ಇವಾಗೆಲ್ಲ ಕುಟುಂಬಗಳಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಆದರೆ ಅದೇ ಹೀಗೆ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದಾಗ ಅಯ್ಯೋ ಈ ಥರ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಮೆಂಟಾಲಿಟಿನೂ ಬರುತ್ತೆ ಅಲ್ವಾ. ಇದರಿಂದ ನಮಗೆ ಏನಂತ ಅನಿಸಿದ್ರೆ, ನಾವೆಲ್ಲರೂ ಫ್ಯಾಮಿಲಿಗಳನ್ನ ಬಿಡಬಾರ್ದು. ಏನೋ ನಾವು ಒಬ್ಬಳೇ ಇದ್ದು ಜೀವನ ಮಾಡ್ತೀನಿ ಅನ್ನೋದು ಸುಳ್ಳು. ಏನೋ ನಾವು ದುಡ್ಕೊಬೋದು, ನಾವು ತಿನ್ಬೋದು, ಆದರೂ ಒಬ್ರ ಮನೆಗೆ ಹೋಗದೆ ಒಬ್ರ ಮನೆಗೆ ಬರದೆ ಇರೋದ್ರಲ್ಲಿ ಆ ಜೀವನದಲ್ಲಿ ಅರ್ಥನೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ಮನುಷ್ಯ ಅದಕ್ಕೆ ಸ್ಥಳಾಂತರಿ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇರ್ತೀವಿ. ಯಾಕೆಂದರೆ ಸಂಬಂಧಗಳನ್ನ ಹುಡ್ಕೊಂಡು ಅಲ್ವಾ, ಒಂದು ಫ್ಯಾಮಿಲಿನ ಹುಡ್ಕೊಂಡು. ಇವಾಗ ನೋಡಿ, ಒಂದು ಮಧ್ಯರಾತ್ರಿಲಿ ಅಷ್ಟೊತ್ತಿಗೆ ನಾವು ಎದ್ದು ಬರ್ತೀವಿ ಅಂದರೆ ನಮ್ಮ ಕುಟುಂಬ ಇಲ್ಲಿದೆ, ನಮ್ಮ ಫ್ಯಾಮಿಲಿ ಇಲ್ಲಿದೆ, ನಮ್ಮವ್ರು ನಮ್ಮನ್ನ ಕರೀತಾ ಇದ್ದಾರೆ ಅನ್ನೋದೊಂದು ದೃಷ್ಟಿ ಅಲ್ವಾ. ಆ ಪ್ರೀತಿಗೆ ನಾವು ಬರೋದು, ಅವ್ರು ಬರೋದಿದೆಯಲ್ವ, ಅದೇ ಸಂಸಾರ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಪ್ರಸಾದ ತಿನ್ನೋ ಬ್ಯುಸಿಲಿದ್ದಾರೆ. ಇವನು ಬಂದು ನಮ್ಮ ಅತ್ತೆ ಮಗ, ನೋಡ್ಲಿಕ್ಕೆ ಮಾತ್ರ ಹಂಗೆ ಕಾಣಿಸ್ತಾನೆ ಅಷ್ಟೇ. ಅದು ಎಷ್ಟೊಂದು ಕಾಮಿಡಿ ಮಾಡ್ತಾನೆ ಅಂದರೆ, ಅವರು ಮಾತಾಡೋ ಒಂದೊಂದು ಪದ ಕೂಡ ಫುಲ್ ಕಾಮಿಡಿ ಆಗಿರುತ್ತೆ. ಇನ್ನೊಂದು ದಿನ ಅವನದೇ ಒಂದು ವೀಡಿಯೋ ವ್ಲಾಗ್ ಮಾಡಿ ತೋರಿಸ್ತೀನಿ. ಆದರೆ ಪಾಪ ಎಷ್ಟು ಬೈದರೂ ಬೇಜಾರು ಮಾಡ್ಕೊಳ್ಳಲ್ಲ, ನೆಗ್ನಗಾಡ್ತಾನೆ ವಾಪಸ್ಸು ನಮಗೆ ಕಾಮಿಡಿ ಥರನೇ ಉತ್ತರ ಕೊಡ್ತಾನೆ. ಮುಂದೆ ರಂಗೋಲಿ ಹಾಕಿದ್ರಲ್ವ, ಅದನ್ನ ವೀಡಿಯೋ ಮಾಡ್ಕೊಂಡು ತೋರಿಸ್ದೆ. ನಿಜ ಹೇಳಬೇಕು ಅಂದರೆ ನನಗೆ ಈ ಥರ ಎಲ್ಲ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ. ಇಷ್ಟು ಬಿಡ್ಸೋಕ್ಕೆ ನಾನು ಇಲ್ಲ ಅಂದರೂ ಒಂದು ದಿನ ತೊಗೊತೀನಿ ಅನ್ಕೋತೀನಿ. ನೀನು ಸೂರ್ಯ ಹುಟ್ತಾ ಇದ್ದಾನೆ, ಚಂದ ಅಲ್ಲ ಸೂರ್ಯ ಉದಯ ಆಗೋದನ್ನ ನೋಡಲಿಕ್ಕೆ. ನಾನು ಅದು ಫುಲ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಅದೇನೋ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಇವಾಗ ಎಲ್ಲರೂ ನಮ್ಮ ಮನೆಗೆ ಬಂದು, ನಮ್ಮ ಮನೆ ಅಂದರೆ ಅಮ್ಮನ ಮನೆಗೆ ಬಂದ್ವಿ. ಹೆಣ್ಮಕ್ಳನ್ನ ಮದುವೆ ಆದಮೇಲೆ ಹೊರಗಡೆ ಕೊಟ್ಟಮೇಲೆ ತವ್ರ ಮನೇನ ನಮ್ಮ ಮನೆ ಅಂತ ಅನ್ನೋದಕ್ಕಿಂತ ಗಂಡನ ಮನೆ ಮಾತ್ರ ನಮ್ಮ ಮನೆ ಅಂತ ಅನ್ಕೋತಾ ಇರ್ತೀವಲ್ವ, ಅದಕ್ಕೆ ನಮ್ಮ ಮನೆ ಅಂದರೆ ಅಮ್ಮನ ಮನೆ ಅಂತ ಬಿಡಿಸಿ ಹೇಳಿದೆ. ಎಲ್ಲರೂ ಸೇರಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ವಿ. ಚಂದ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದೊಂದು ಖುಷಿ. ನಮ್ಮ ಅತ್ತೆಯರು ಮಾತ್ರ ಪಾಪ ಎಷ್ಟೊಂದು ವಯಸ್ಸಾದ್ರೂ ಕೆಲಸ ಮಾಡೋದ್ರಲ್ಲಿ ಮಾತ್ರ ಅವ್ರಿಗೆ ವಯಸ್ಸಾಗೋದಿಲ್ಲ, ಅಷ್ಟೊಂದು ಖುಷಿಯಿಂದ ಮಾಡ್ತಾರೆ. ಅವ್ರು ಇದ್ದ ಕಡೆ ನಗು ಯಾವಾಗಲೂ ತುಂಬಿರುತ್ತೆ, ಖುಷಿ. ಇನ್ನೊಂದು ದಿನ ಅವ್ರದ್ದು ನ್ಯಾಚುರಲಾಗಿ ಮಾತಾಡೋ ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗಲೇ ಹಾಕೋಣ ಅಂದ್ಕೊಂಡೆ, ಬಟ್ ನೀವೆಲ್ಲರೂ ಏನು ಅಂದ್ಕೊತೀರೋ ಅಂತ ಹೇಳಿ ಹಾಕಲಿಲ್ಲ ಅಷ್ಟೇ. ನ್ಯಾಚುರಲಾಗಿ ಹಾಕಿದ್ರೆ ಇನ್ನೂ ಫನ್ನಿಯಾಗಿರುತ್ತೆ ಅಲ್ವಾ ವೀಡಿಯೋಸ್ ನೋಡಲಿಕ್ಕೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ. ಇನ್ನೂ ಫುಲ್ ಎಲ್ಲರೂ ಇರಲಿಲ್ಲ ಈ ಗೃಹ ಪ್ರವೇಶಕ್ಕೆ, ಬರೀ ನಮ್ಮ ಅತ್ತೆಗಳು ಮಾತ್ರ ಇದ್ದಿದ್ದು. ನೆಕ್ಸ್ಟ್ ಇನ್ನೊಂದು ದಿನ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಎಲ್ಲರೂ ಇರೋ ವೀಡಿಯೋ ಹಾಕ್ತೀನಿ, ಅವಾಗ ನಿಮಗೂ ಒಂದು ಖುಷಿ, ಎಂಟರ್ಟೈನ್ಮೆಂಟ್ ಇರುತ್ತೆ. ಇವಾಗ ಕೇಸರಿ ಬಾತ್ ರೆಡಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ. ಅದಕ್ಕೆ ಹೇಳ್ತಾಯಿದ್ರು, ಫ್ರೆಂಡ್ಸ್ ಇವಳಿಗೆ ವೀಡಿಯೋ ಮಾಡೋಕ್ಕೆ ಮಾತ್ರ ಗೊತ್ತು, ಕೇಸರಿ ಬಾತ್ ಏನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ನೆಗಾಡ್ತಾಯಿದ್ರು. ಈ ಕಡೆ ಪಲಾವ್ ಎಲ್ಲ ರೆಡಿ ಆಗ್ತಾಯಿತ್ತು. ನೋಡಿ ಕೇಸರಿ ಬಾತ್ ರೆಡಿ ಆಯಿತು. ಯಾವ ಅಡುಗೆನೂ ನಾನು ಮಾಡಿದ್ದಲ್ಲ, ನಮ್ಮದೇನಿದ್ರು ಜಸ್ಟ್
ತರಕಾರಿಗಳು ಕಟಿಂಗ್ ಮಾಡಿಕೊಡೋ ಕೆಲಸ ಮಾತ್ರ. ಅಡುಗೆ ಕೆಲಸ ಎಲ್ಲ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಅತ್ತಿಗೆ, ನನ್ನ ನಾದಿನಿದೆ. ಎಲ್ಲ ಖುಷಿಯಿಂದ ಏನೆಲ್ಲ ಕಾಮಿಡಿ ಮಾಡಿಕೊಂಡು ತರಕಾರಿನ ಕಟ್ ಮಾಡ್ತಾ ಇದ್ವಿ. ನನ್ನ ತಮ್ಮ ಹೇಳ್ತಾ ಇದ್ದ ಏನೆಲ್ಲ ಐಟಮ್ ಮಾಡಿದರು, ಆದರೂ ನನಗೆ ಪಲಾವಿಗೆ ಚಟ್ನಿ ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಅಕ್ಕ ಅವ್ರಿಗೆ ಯಾವಾಗಲೂ ಹಂಗೆ ಸುಮ್ಮನಿರಕ್ಕ, ಬೇಡ ಅಂತ ಹೇಳ್ತಾ ಇದ್ಲು. ಇಲ್ಲ ಮಾಡಿಕೊಡೆ ಅಂತ ತಮಾಷೆ ಮಾಡ್ತಾಯಿದ್ದೆ. ಬೇಕಾದ್ರೆ ಮಾಡ್ಕೊಡಕ್ಕ ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೂತಿದ್ಲು. ಫೈನಲಿ ಅವಳೇ ಚಟ್ನಿ ಮಾಡಿದ್ಲು. ಆಮೇಲೆ ಹೇಳಿದ್ಲು, ಅಕ್ಕ ನಾನು ಹೇಳಿದೆ ತಾನೇ, ನೀವಂತೂ ಮಾಡೋದಿಲ್ಲ ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ಲು. ನನ್ನ ತಂಗಿ ಮಗ ಅವಾಗ ಎದ್ದು ಬಂದು, ದೊಡ್ಡಮ್ಮ ಎಷ್ಟೊತ್ತಿಗೆ ಬಂದ್ರಿ ಅಂತ ಕೇಳ್ತಾ ಇದ್ದ. ಈ ಕಡೆ ನೋಡಿ ಬಜ್ಜಿಗೆಲ್ಲ ರೆಡಿ ಆಗ್ತಾಯಿತ್ತು. ಎಲ್ಲ ಬಿಸಿ ರೆಡಿ ಆಗ್ತಾಯಿತ್ತು. ಅವಾಗಿನ್ನೂ ಏನು ಬೆಳಗ್ಗೆ 7 ಗಂಟೆ ಅಥವಾ 7:15 ಆಗಿತ್ತು ಅಂತ ಅನಿಸುತ್ತೆ. ಆದರೆ ಅರ್ಧ ಬೇಗ ಬೆಳಗ್ಗೆ ಎದ್ದಿದ್ವಲ್ವ, ಹೆಚ್ಚು ಕಮ್ಮಿ ಒಂದು 2 ಗಂಟೆಗೆ ಎಚ್ಚರ ಆಗಿದ್ವಿ ನಾವು ರೆಡಿ ಆಗಲಿಕ್ಕೆ ಅಂತ. ಅದ್ರ ಸುಸ್ತು ಮಂಕಿಗೆ ಬೇಗ ಹೊಟ್ಟೆ ಹಸಿವು ಆಗ್ತಾಯಿತ್ತು. ನಾವೇನೋ ಹೊಟ್ಟೆ ಹಸಿವು ಆದರೆ ಹೊಟ್ಟೆ ಹಸಿತಾ ಇದೆ ಅಂತ ಬಾಯ್ಬಿಟ್ಟು ಹೇಳ್ಕೊಳ್ತೀವಿ. ಪಾಪ ಈ ಪ್ರಾಣಿ ಪಕ್ಷಿಗಳೆಲ್ಲ ಯಾರ ಜೊತೆ ಹೇಳ್ಕೊಳ್ಳುತ್ತೆ ಅಲ್ವಾ ಹೊಟ್ಟೆ ಹಸಿವು ಅಂತ. ಅವಕ್ಕೆ ಅದಕ್ಕೆ ಹೇಳೋದು, ಕರೆಕ್ಟ್ ಟೈಮ್ ಸರಿಯಾಗಿ ನಾವು ಪಾಪ ಪ್ರಾಣಿಗಳಿಗೆಲ್ಲ ಊಟ ಕೊಟ್ಬಿಡಬೇಕು. ಇಲ್ಲಾಂದರೆ ಅವು ಹೊಟ್ಟೆ ಹಸಿವಾದರೂ ಕೂಡ ಯಾರ ಜೊತೆನೂ ಹೇಳ್ಕೊಳ್ಳೋದಿಲ್ಲ ಅಲ್ವಾ ಪಾಪ. ಫ್ರೆಂಡ್ಸ್, ಇದು ನಮ್ಮ ಮನೆ, ನಮ್ಮ ದೊಡ್ಡಪ್ಪನ ಮನೆ ಮತ್ತು ನಮ್ಮ ಮನೆ ಒಟ್ಟಿಗೆ ಇರೋದು. ಇದು ಇಲ್ಲ ಅಂದರೆ ಮಿನಿಮಮ್ 40 ವರ್ಷ ಅಂತೂ ಪಕ್ಕ ಆಗಿದೆ ಅನ್ಕೋತೀನಿ. 35ರಿಂದ 40 ವರ್ಷ ಆಗಿದೆ. ಆವಾಗಲಿಂದ ನಮ್ಮ 2 ಮನೆ ಒಟ್ಟಿಗೆ ಏನೇ ಇರೋದು. ಈ ಮನೆ ಹೋಮ್ ಟೂರ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿದರೆ ಈ ಹಳೆ ಮನೆದು ಹೋಮ್ ಟೂರ್ ಮಾಡ್ತೀನಿ. ಏನಂದರೆ ಆವಾಗೆಲ್ಲ ಮಣ್ಣಿನ ಗೋಡೆ ಕಟ್ತಿದ್ರಲ್ವ, ಅದೇ ಗೋಡೆ ಆಲ್ಮೋಸ್ಟ್ ಎಲ್ಲ ಇದೆ. ಬಟ್ ಅಷ್ಟೇ ಸ್ಟ್ರಾಂಗಾಗಿ. ಇದೇನು ಎತ್ತುಗಳು ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ, ಇದನ್ನ ನಮ್ಮ ದೊಡ್ಡಪ್ಪನ ಮಗ ಟಿ ನರಸೀಪುರದಿಂದ ತೊಗೊಂಬಂದಿದ್ದಾನೆ ಎತ್ತುಗಳನ್ನ. ಇದಕ್ಕೆ 1,05,000 ರೂಪಾಯಿನ ಇಲ್ಲ 1,10,000 ರೂಪಾಯಿನ ಎರಡರಲ್ಲಿ ಒಂದೇನೋ ಹೇಳ್ದ. ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿದ್ದಾನೆ. ನೆಕ್ಸ್ಟು ಪುನಃ ಅವನಿಗೆ ಇದು ಬೇಡ, ಇನ್ನೊಂದು ಬೇಕು, ಇನ್ನೊಂದು ಚೆನ್ನಾಗಿದೆ ಅಂದರೆ ಪುನಃ ಹೋಗಿ ಬೇರೆ ಕಡೆ ಪುನಃ ಎತ್ತುಗಳು ತೊಗೊಂಬರ್ತಾನೆ. ಅಷ್ಟೊಂದು ಕ್ರೇಜು. ಭಯಂಕರ ದನಗಳ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇದೆ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದರೂ ರೈತರುಗಳು ನೋಡ್ತಾ ಇದ್ದರೆ, ನಿಮಗೆ ಈ ಥರ ಎತ್ತುಗಳು ಏನಾದರೂ ಅವಶ್ಯಕತೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿಸಿ. ಅವನಿಗೆ ಯಾವ ಥರ ದನಗಳನ್ನ ಬೇಕಾದರೂ ನಿಮಗೆ ಕೊಡಿಸ್ಕೊಡ್ತಾನೆ. ಅಂದರೆ ದನಗಳನ್ನ ಹುಡುಕಿ ಕೊಡಿಸ್ತಾನೆ ಅನ್ನೋಕ್ಕಿಂತ ಇಷ್ಟು ದನಗಳ ಬಗ್ಗೆ ಸಖತ್ ಐಡಿಯಾಸ್ ಇದೆ ಅವನಿಗೆ. ಭಯಂಕರ ಕ್ರೇಜ್ ಇದೆ ಫ್ರೆಂಡ್ಸ್. ಅಂದರೆ ನಮ್ಮ ರೈತರಿಗೆ ದನಗಳಿಲ್ದೇ ಏನು ನಡೆಯೋದೇ ಇಲ್ಲ ಅಲ್ವಾ. ಯಾವ ಕಾರು ಗೀರು ಏನು ಇಲ್ದವರು ಪರವಾಗಿಲ್ಲ, ಅವ್ರ ಮನೇಲಿ ಎತ್ತು ದನ ಇದ್ದೇ ಇರಬೇಕು. ಅದೇ ಅವ್ರಿಗೆ ಒಂದು ಆಸ್ತಿ ಇದ್ದಂಗೆ. ನಾವು ಬರೀ ಗಾಡಿ ತೊಗೊಳಕ್ಕೆ ಲಕ್ಷಾಂತರ ರೂಪಾಯಿ ಸುರಿದ್ರೆ ಅವರು ದನ ಎತ್ತುಗಳಿಗೋಸ್ಕರನೇ ಲಕ್ಷಾಂತರ ರೂಪಾಯಿ ಸುರಿತಾರೆ. ಹಾಗೆ ಕಷ್ಟನೂ ಪಡ್ತಾರೆ, ಹಾಗೆ ದನಗಳಿಗೋಸ್ಕರ ಅಷ್ಟೊಂದು ದುಡ್ಡು ಹಾಕ್ತಾರೆ ಫ್ರೆಂಡ್ಸ್. ಅವ್ನು ನಿಜವಾಗ್ಲೂ ಹಳ್ಳಿಕಾರ್ ಸಂತೋಷ್ ಅಭಿಮಾನಿ. ಅವನ ಇನ್ಸ್ಟಾಗ್ರಾಮ್ ಐಡಿಲೂ ಕೂಡ ಹಳ್ಳಿಕಾರ್ ರಾಜೇಶ್ ಅಂತ ಹಾಕ್ಕೊಂಡಿದ್ದಾನೆ. ಹಳ್ಳಿಕಾರ್ ಅಂತ ಸುಮ್ಮನೆ ಹಾಕ್ಕೊಂಡಿಲ್ಲ, ಆದರೆ ನಿಜ ಅಷ್ಟೇ ಐಡಿಯಾಸ್ ಇದೆ ನಮ್ಮ ಅಣ್ಣನಿಗೆ ದನಗಳ ಬಗ್ಗೆ. ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವನ್ನ. ಎಲ್ಲರೂ ಬೆಳಗಿನ ನಾಷ್ಟ ಮುಗಿಸ್ಕೊಂಡು ಒಂದು ರೌಂಡು ನಮ್ಮ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ. ಅಲ್ಲೇ ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಹೊಲ ಇದೆ, ತುಂಬ ದೂರ ಎಲ್ಲೂ ಹೋಗಬೇಕಾಗಿಲ್ಲ. ತೋಟ ಮಾತ್ರ ಸ್ವಲ್ಪ ದೂರದಲ್ಲಿದೆ. ಇವತ್ತು ತೋಟದ ವೀಡಿಯೋ ಮಾಡಿಲ್ಲ, ನೆಕ್ಸ್ಟ್ ಸರಿ ಯಾವಾಗಲೂ ಅದರ ರಜಕ್ಕೆ ಹೋಗ್ತೀನಲ್ವ ಆವಾಗ ತೋಟದ ವೀಡಿಯೋನೂ ಮಾಡಿಸ್ತೀನಿ. ಇದೆಲ್ಲ ವೀಡಿಯೋ ಮಾಡೋದು ಏನು ಶೋಕಿಗೇನಲ್ಲ, ನಾವು ಪಕ್ಕಾ ರೈತರ ಮಕ್ಕಳು. ಕಷ್ಟಪಟ್ಟಿರೋದಕ್ಕೆ ಇವತ್ತು ಇಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ಯಾರಿಗಾದ್ರೂ ರೈತರುಗಳಿಗೆ ನೋಡ್ತಾ ಇದ್ದರೆ ಒಂದು ಐಡಿಯಾಸ್ ಬರಲಿ ಅಂತ ಹೇಳಿ ಈ ಹೊಲ ಗದ್ದೆದೆಲ್ಲ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಕೆಲವೊಬ್ರಿಗೆ ತುಂಬ ಕ್ರೇಜ್ ಇರುತ್ತೆ. ನಾವು ಬರೀ ಡೈಲಿ ನಾವೇನು ಅಡುಗೆ ಮಾಡ್ತೀವಿ, ಮನೆ ಕಸ ಗುಡಿಸ್ತೀನಿ ಅದನ್ನೇ ತೋರಿಸಿದ್ರೆ ಯಾರಿಗೂ ಖುಷಿ ಆಗೋದಿಲ್ಲ. ಬಟ್ ಈ ಥರ ಎಲ್ಲ ಒಂದೊಂದು ನೋಡ್ತಾ ಇದ್ರು ವೀಡಿಯೋ ನೋಡೋರ್ಗೂ ಒಂದು ಕ್ರೇಜ್ ಇರುತ್ತೆ ಅಲ್ವಾ ಅಂತ ತೋರಿಸಿದೆ ಹೊರತು ಇದನ್ನೇನು ಶೋಕಿಗೆ ಅಂತೇನು ತೋರಿಸ್ತಾ ಇಲ್ಲ. ತೆಂಗಿನ ಗಿಡಗಳೆಲ್ಲ ನೆಟ್ಟು ಇನ್ನೊಂದು 2 ವರ್ಷದಲ್ಲಿ ಫಸಲು ಬರುತ್ತಿದೆಲ್ಲ, 5 ವರ್ಷ ತೆಂಗಿನ ಗಿಡಗಳು. ಅದರೊಳಗೆ ರಾಗಿ, ಭತ್ತ, ಸಂಬಾರ, ಮೆಣಸಿನ್ಕಾಯಿ, ತೊಗರಿಕಾಳು ಎಲ್ಲ ನೆಟ್ಟಿದ್ದಾರೆ ನಮ್ಮ ಮನೇಲಿ.
ಚಂದ ಅಲ್ವಾ? ನಾವು ಏನೋ ನೋಡ್ಬಿಟ್ಟು ವಾವ್ ನ್ಯಾಚುರಲ್ ಬ್ಯೂಟಿ, ವಾವ್ ನೇಚರ್ ಅಂತ ಹೇಳ್ತೀವಿ. ಮನುಷ್ಯ ನ್ಯಾಚುರಲ್ ಬ್ಯೂಟಿ ಅದಾಗಿ ಕ್ರಿಯೇಟ್ ಮಾಡೋದಲ್ದೇ ನಾವಾಗಿಯೂ ಕ್ರಿಯೇಟ್ ಮಾಡ್ಕೋಬೋದು ನ್ಯಾಚುರಲ್ ಬ್ಯೂಟಿನ ಅಲ್ವಾ? ನೋಡಿ ಸಾಂಬಾರು ಸೊಪ್ಪು ನ್ಯಾಚುರಲ್, ಮನುಷ್ಯನೇ ನಾವೇ ಕ್ರಿಯೇಟ್ ಮಾಡಿರೋ ನ್ಯಾಚುರಲ್, ನಾನು ಕ್ರಿಯೇಟ್ ಮಾಡಿರೋದಲ್ಲ ಪಾಪ. ನಮ್ಮ ಮನೆಯವ್ರ ಅಮ್ಮ ಅಪ್ಪ ನನ್ನ ತಮ್ಮ ಅವ್ರದ್ದೆಲ್ಲ ಪರಿಶ್ರಮ ಇದು. ಇದು ನೋಡಿ ಒಂಬಾಳೆ ಬಿಟ್ಟಿದೆ, 5 ವರ್ಷದ ಫಸಲು ಗಿಡ. ದೊಡ್ಡ ತೆಂಗಿನ ಗಿಡಗಳಾದರೆ ಕೀಳ್ಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ನಾವೇ ಆರಾಮಾಗಿ ಕಿತ್ಕೊಬಿಡ್ಬೋದಲ್ವ ತೆಂಗಿನಕಾಯಿ ಆದಮೇಲೆ. ಚಂದಲ್ಲ ಈ ಕುಳ್ಳ ಜೊತೆ ತೆಂಗಿನ ಗಿಡಗಳು. ಒಂಬಾಳೆ ದಾಟಿದೆ ನೋಡಿ ಫ್ರೆಂಡ್ಸ್. ಅದರೊಳಗೇನೆ ಮೆಣಸಿನ್ಕಾಯಿ ಗಿಡನೂ ನೆಟ್ಟಿದ್ದಾರೆ. ನಾವು ಹೇಳ್ತೀವಿ ಅಯ್ಯೋ ಹಳ್ಳಿಯವ್ರಿಗೇನಪ್ಪ ಎಲ್ಲ ಮನೇಲೇ ಸಿಗುತ್ತೆ, ಎಲ್ಲ ಮನೆ ಹತ್ರನೇ ಸಿಗುತ್ತೆ, ಅವ್ರಿಗೆ ಆಕಾಳು ಸಿಗುತ್ತೆ, ಮೆಣಸಿನ್ಕಾಯಿ ಸಿಗುತ್ತೆ, ಭತ್ತ ಸಿಗುತ್ತೆ, ರಾಗಿ ಸಿಗುತ್ತೆ ಅಂತ. ಪಾಪ ಅದಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ಅಂದರೆ, ನಮ್ಮಪ್ಪ ನನ್ನ ತಮ್ಮ ಅಂತಲ್ಲ, ಅಂದರೆ ನಾವು ಬೇರೆಯವ್ರದ್ದು ಹೇಳೋಕ್ಕಿಂತ ನಾವು ನಮ್ಮ ಮನೇಲಿ ನೋಡಿರ್ತೀವಲ್ವ ಅವ್ರು ಕಷ್ಟಪಡೋದನ್ನ. ಒಂದೊಂದು ಸರಿ ನೀರು ಹಾಯಿಸ್ಲಿಕ್ಕೆ ಅಂತ ಮಧ್ಯರಾತ್ರಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆಲ್ಲ ಎದ್ದು ಹೋಗ್ತಾರೆ, ಕರೆಂಟ್ ಪವರ್ ಲೈನ್ ಇರೋದಿಲ್ಲ ಅಂತ. ಅದೆಲ್ಲದ್ರ ಪರಿಶ್ರಮ ಇದೆಯಲ್ವಾ, ಅದು ಹಳ್ಳಿ ಕಡೆ ಎಲ್ಲ ಸಿಗ್ತದೆ. ಅವ್ರಿಗೇನು ತಗೊಳಂಗಿಲ್ಲ ಅಂತ ಹೇಳ್ತೀವಲ್ವ, ಅದರಿಂದ ಅಷ್ಟೊಂದು ಪರಿಶ್ರಮ ಇರುತ್ತೆ. ಪಾಪ ನಮ್ಮನೆ ಅಂತಲ್ಲ, ನಮ್ಮ ಹಳ್ಳಿ ಜೀವನನೇ ಅಷ್ಟು. ಎಷ್ಟು ಕಷ್ಟಪಡ್ತಾರೆ ಅಷ್ಟೇ ಎಲ್ಲ ಮನೆ ಹತ್ರ ಸಿಗುತ್ತೆ ಅಲ್ವಾ. ನೋಡಿ ನಮ್ಮ ಮನೆ ಚಿಕ್ಕ ಪುಟ್ಟ ಗಾರ್ಡನ್ ನಮ್ಮ ಮನೆ ಹಿಂದ್ಗಡೆ ಮಾಡ್ಕೊಂಡಿದ್ದಾರೆ. ಇದು ದನಗಳಿಗೆ ನೀರು ಕುಡಿಲಿಕ್ಕೆ ಅಂತಾನೆ ಒಂದು ಟ್ಯಾಂಕ್ ಮಾಡಿಬಿಟ್ಟಿದ್ದಾರೆ 2. ಮನುಷ್ಯನಷ್ಟೇ ಪ್ರಾಮುಖ್ಯತೆನ ನಮ್ಮ ಹಳ್ಳಿಲಿ ದನಗಳಿಗೂ ಕೊಡ್ತಾರೆ. ದನಗಳಿದ್ದರೆ ನಾವು ಅಂತ ಹೇಳ್ತಾರೆ, ಪೂಜಿಸ್ತಾರೆ ಹಾಗೆ ಅದನ್ನ. ನೋಡಿ ಇಲ್ಲಿ ಮಕ್ಕಳದು. ಆಗಿನ ಕಾಲದಲ್ಲಿ ಮಕ್ಕಳೆಲ್ಲ ಎತ್ತಿನ ಗಾಡಿ ಅಲ್ಲಿ ಇಲ್ಲಿ ಆಟ ಆಡಿದ್ರೆ, ಈಗಿನ ಕಾಲದ ಮಕ್ಕಳು ಕಾರ್ ಡಿಕ್ಕಿ ಒಳಗೆ ಬಂದು ಕೂತ್ಕೊಂಡಿದ್ದಾರೆ ಆಟ ಆಡಲಿಕ್ಕೆ. ಫ್ರೆಂಡ್ಸ್, ಈ ಪೆಟ್ಟಿಗೆ ಇದೆ ಅಲ್ವಾ, ಇದು ಕಬ್ಬಿಣದ ಪೆಟ್ಟಿಗೆ, ತಿಜೋರಿ, ಹಳೆಯ ಕಾಲದ ತಿಜೋರಿ ಇದು ವಿಡಿಯೋ ಒಂದು ಸ್ವಲ್ಪ ಅರ್ಧನೇ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಹೋಮ್ ಟೂರ್ ಯಾರಾದರೂ ಕೇಳಿದರೆ ಫುಲ್ ವಿಡಿಯೋ ತೋರಿಸ್ತೀನಿ. ಆಯಿತು, ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆ ಕಡೆ ಹೊರಟ್ವಿ. ಪುನಃ ವಾಪಸ್ ನಮ್ಮ ಗಂಡನ ಮನೆ ಕಡೆಗೆ ಬರೋದು ಅನ್ನೋದಕ್ಕೆ ಬೇಜಾರು. ಪಾಪ ಅವರೆಲ್ಲರೂ ಬಾಯ್ ಮಾಡಿ ಕಳ್ಸೋತ್ತಿಗೆ ಪ್ರತಿಯೊಂದು ಸರಿನೂ ಬಂದಾಗ ಖುಷಿಯಿಂದ ಹೋಗ್ತೀವಿ ಅಂತ ಅನ್ಕೋತಾ ಇರ್ತೀವಿ. ಆದರೂ ಮನಸ್ಸಲ್ಲೆಲ್ಲೋ ಅಯ್ಯೋ ತಂದೆ ತಾಯಿನ ತಮ್ಮನ ಎಲ್ಲ ಸಂಬಂಧಗಳನ್ನ ಪುನಃ ಅಲ್ಲೇ ಬಿಟ್ಟು ನಮ್ಮದು ಒಂದು ಸಂಸಾರ ಇರುತ್ತೆ ಅಲ್ವಾ, ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ವಾ ಅಂತ ಒಂದು ಬೇಜಾರು ಇರುತ್ತೆ. ಆದರೂ ಏನು ಮಾಡೋದಲ್ವಾ, ಎಸ್ಪೆಷಲಿ ಅದರಲ್ಲೂ ನಮ್ಗೆ ಹೆಣ್ಮಕ್ಳಿಗೆ ಎಲ್ಲೋ ಹುಟ್ತೀವಿ, ಹೋಗಿ ಇನ್ನೊಬ್ಬರ ಮನೆಗೆ ಎಲ್ಲೋ ಸೇರ್ತೀವಿ, ಅಲ್ಲಿ ನಾವು ನಮ್ಮದೇ ಆದ ಒಂದು ಸಂಸಾರನ ಕಟ್ಕೋತೀವಿ. ಒಂದೊಂದು ಸರಿ ಅನಿಸುತ್ತೆ ಅಲ್ವಾ, ನಮ್ಗೆ ಹೆಣ್ಮಕ್ಳು ಹಣೆ ಬರೋನೇ ಇಷ್ಟೇನು ಅಂತ. ಹೋದ ಮನೇಲಿ ಏನಾದರೂ ನೆಮ್ಮದಿ ಇದ್ಬಿಟ್ರಂತೂ ತಂದೆ ಮನೇನ ಅಷ್ಟು ನೆನಪಾಗೋದಿಲ್ಲ. ಅಕಸ್ಮಾತ್ ಪಾಪ ಒಬ್ಬೊಬ್ರು ಹೆಣ್ಮಕ್ಳಿಗೆ ಗಂಡನ ಮನೇನೂ ನೆಮ್ಮದಿ ಇಲ್ಲ, ಅಕ್ಕನ ಮನೇನೂ ಮದುವೆ ಮಾಡಿ ಕಳ್ಸಾಯಿತು, ಏನು ಮಾಡೋದು ಅನ್ನೋ ಪರಿಸ್ಥಿತಿ ಇದ್ದಾಗ ನಿಜವಾಗ್ಲೂ ಅವ್ರ ಜೀವನ ಹೇಗಿರುತ್ತೆ ಅಲ್ವಾ. ಹಾಗೆ ಮುಂದೆ ಬಂದ್ವಿ. ಗೋಣಿಕಾ ಪಾತ್ರ ಬರಬೇಕಾದ್ರೆ ನಮ್ಮ ಮಕ್ಳಿಗೆ ಆಲ್ರೆಡಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು, ಟೈಮು ಸುಮಾರಾಗಿತ್ತು. ಈಗ ಮನೆಗೆ ಬಂದು ಅಡುಗೆ ಮಾಡೋ ಸೀನಲ್ಲೇ ಇರಲಿಲ್ಲ, ಯಾಕೆಂದರೆ ರಾತ್ರಿ ನಿದ್ದೆ ಗಟ್ಟಿರೋದ್ರಿಂದ ಒಂದು ಸರಿ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಅಲ್ಲೇ ಒಂದು ರೆಸ್ಟೋರೆಂಟ್, ಕ್ಲಾಸಿಕ್ ರೆಸ್ಟೋರೆಂಟ್ ಅಂತಿದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫುಡ್ಡಲ್ಲಿ. ನಾವು ಆಲ್ಮೋಸ್ಟ್ ಈ ಕಡೆ ಬಂದಾಗೆಲ್ಲ ಇಲ್ಲಿ ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದೆ ಫುಡ್. ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಹಾಂ ನೋಡಿ, ಚಿಕ್ಕ ಮಗ ಸೂಪರ್ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಬೇಕಾದ್ರೆ ಕೊಟ್ಟರು ತಿಂತಾರೆ, ತಿನ್ನೋದಕ್ಕೇನು ತೊಂದರೆ ಇಲ್ಲ. ಆದರೆ ನಮ್ಮ ಮಕ್ಕಳು ದಪ್ಪ ಮಾತ್ರ ಆಗಲ್ಲ, ಅದೊಂದೇ ಬೇಜಾರು. ಆದರೆ ಹೆಲ್ದಿಯಾಗಿದ್ದಾರಲ್ವ ಅನ್ನೋದೊಂದೇ ಸಮಾಧಾನ. ಫ್ರೆಂಡ್ಸ್, ಎಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಮುಂದೇನು ಇನ್ನೂ ಹೆಚ್ಚೆಚ್ಚು ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ ನೇಮ್ ಬಂದು VSSTB ಕನ್ನಡ ವ್ಲಾಗ್ ಶ್ವೇತಾ ಸುಬ್ರಮಣಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ರೆಫರ್ ಮಾಡಿ ಫ್ರೆಂಡ್ಸ್.